ಭಂಡಾರ
ಭಂಡಾರ ಬದಿರಿ ಹೊಲಮನಿ ಸೇವಾಗ ರತ್ನ ಬೆಳ್ಳಿಯ ತೈತಿ ನಿನ್ನ ಭೋಗಾಗ ಅಕ್ಕವ್ರ ಈ ಮೊಮ್ಮಗ ಕಲಿಸಿ ನಾನ ಹೂಸುಳಿ ಮಗಾಗಿ ನನಗ ಸಡ್ ಹೊಡಿತೆ ಮಗನ ಅಲ್ಲೋದು ಕೈಯರ ಕಾಲರ ಮುರ್ಕೊಂಡು ನನ್ನ ಮಗಳಿಗೆ ಮೂಲಾಗಿರು ನಿನ್ನ ಗುರು ನಾನು ಯಾರ ಗುರು ಇವನ್ ಗುರು ನಾನು ಕರೆ ನೀ ಮನಗಂಡಲ್ಲ ನಾನು ಹೊಡಿದ ಬಸ್ಸಲ್ಲ ನನ್ನ ಹೊಡಿಯಂದ್ರ ಅವಂಗ ಇನ್ನ ಹೊಡಿ ನೋಡು ಗೋನ್ ಮೂವತ್ಗಪ್ಪ ಹಲೋ ಕನ್ಯರಾಗಿ ನಾವು ಪುಣ್ಯ ಮಾಡಿದರ ಕನ್ಯರಾಗಿ ನಾವು ಪುಣ್ಯ ಮಾಡಿದರ ಮಾತಕ್ಕೆ
ನೋಡ್ ನನಗೂ ಸಾಕಾತ. ಇದು ಈ ಸ್ಟೇಜ್ ಮಾಲೀಕರು ಏನಿದಾರ್ರಿ ಅಧ್ಯಕ್ಷರೇ, ನಾ ಅಂತೂ ರೊಕ್ಕ ಕೊಡವಲ್ರಿ, ಅವ್ರನ್ನ ಹಿಡಿದು ಕಟ್ಕೊಳ್ಳೋದು. ಇವ್ರ ಇಬ್ಬರು ಜೀತ ಇಟ್ಕೊಳ್ಳಿ ನಮ್ಮ ಮಕ್ಕಳು. ನೀಲೇ ಇರ್ತೀಯ ಮಾಳಿಂಗರಾಯರದು ಪವಾಡವೊಳಗೈತಿ
ನಿನಗೂ ತಲೆ ಹೊಡ್ಕೋತಕ್ಕ ಸಮಾಧಾನ ಆಗೋತ್ತು ನಿಮ್ಮ ಮನ್ಯಾನವ್ರು ನಮ್ಮ ಮನಿಗ್ ಬರ್ಲಿ ಏನ ಕಂಪ್ಲೇಂಟ್ ಮಾಡ್ಲಿ ನಾವ್ ಹೋಗಿ ಜೈಲ್ನಾಗ ಬೀಳಿ ಅಂತ ನಿನಗ್ ಸಮಾಧಾನ ಅಕ್ಕ ಹೊಡ್ಕೋ ತಲೆ ಹೊಡ್ಕೋ ಮತ್ತೆ ನೀ ಕಲಿಸಿಪ್ಪ ನೋಡ್ನು ನೀ ಕೈ ಹಚ್ಚಲ್ ಹಂಗ ಲಗ ಹೊಡಿ ಹೊಸನ ಇಲ್ಲಿ ಕೂಡಿರುವಂತ ದೈವಕ್ಕ ಹೊಸನ್ನ ಏನ್ರಿವಾ ಇನ್ನೊಂದು ಮಾತು ಹಿಂಗ ನೆನಪಿಗೆ ಹಾಕದಲ್ಲ ಏನ್ ನೆನಪಿಗೆ ಬರ್ತದ್ರಿವಾ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದ್ರಿವಾ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಇದು ಹೆಂಗಕ್ಕದ್ರಿವಾ ಮನೆಯೊಳಗಿರುವಂತ ನಡುಗಂಬ ಮುರದಂತೆ ಹೌದು ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದ್ರಿವಾ ಇದು ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಹೌದು ಹೌದು ಹೌದ್ರಿಪ್ಪ ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಹೌದು ಕೈ ಮುಗಿದ ಒಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ರಿವಾ ಇದೇ ಮಾತು ಒಬ್ಬರಿಗೆ ತಿಳಿದದ ಇನ್ನೊಬ್ಬರಿಗೆ ತಿಳಿದಿಲ್ಲ ಹೌದ್ 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 ಹೆಂಗ ಹೇಳ್ಯಾರ ಹೆಂಗ ಹೇಳ್ಯಾರಿವಾ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದ್ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಯುದ್ಧರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ ಹೌದ್ರಿಪ್ಪ ಎಲ್ಲಾ ನನ್ನ ತಾಯಿ ಬಳಗಕ್ಕ ಹಾ ಹಾ ಒಂದ್ ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕತ್ರಿವಾ ಒಂದ್ ಸಲ ನಮ್ಮ ತಾಯಿ ತಂದಿ ನಮ್ಮ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದು ಅವಾಗ ಹೆಂಗ ತಿಳ್ಕೊಬೇಕಾಗ್ಯದ ಹೆಂಗ ತಿಳ್ಕೊಬೇಕಾಗಿದ್ರಿವಾ ಗಂಡನ ಮನೆನೇ ದೇವಾಲಯ ದೇವಾಲಯ ಅತ್ತಿ ಮಾವನೇ ತಾಯಿ ತಂದಿ ತಾಯಿ ತಂದೆ ಗಂಡನೇ ದೇವತ್ತು ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಟ್ಟಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಡುಕಿರ್ಲಿ ಹೌದ್ ಬಡು ಇರ್ಲಿ ಶ್ರೀಮಂತ ಇರ್ಲಿ ಅಡಿಕ ಸುಂಬಳರ ಸೋರ್ಲಿ ಯಾರಿಗೆ ಗಂಡಕ್ರಿ ಇವತ್ತು ಗಂಡ ಹುಚ್ಚಿರ್ಲಿ ಹುಡುಕಿರ್ಲಿ ಹೌದ್. ಚೆನ್ನಾಗಿ ಗಂಡನ ಜೋಡಿ ಬಾಳ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡತ್ತ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಅಕ್ಕ ಅವ್ರ ಯಾಕ ನನ್ನ ತಾಯಿ ಬಳಗಕ್ಕ ಗಂಡನ ಜೋಡ ಜಗಳ ಆಡಿ ತವ್ರ ಮನೆಗೆ ಬರ್ಬೇಡತ್ತೀರಿ ಹೌದು ತವ್ರ ಮನೆಗೆ ಯಾಕ ಬರ್ಬೇಡತ್ತೀರಿವ ಅವ್ರಿಗೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿವಾ ಇವತ್ತು ತವ್ರ ಮನ್ಯಾಗ ಎತ್ತ ಸಿರಿವಂತಿಕೆ ಇದ್ರು ಕೂಡ ಹೌದ್ ಗಂಡನ ಬಾಜು ಕೂತ್ಕೊಂಡು ಕಟ್ಟಕ ರೊಟ್ಟಿ ತಿಂದ್ರ ಹೆಣ್ಮಗಳಿಗೆ ಕಿಮ್ಮತ್ ಅದ ಕರೆ ಹೌದ್ ಹೌದು ತವ್ರ ಮನ್ಯಾಗ ಬಂಗಾರ ತಾಟ್ನೆ ಊಟ ಮಾಡಿದ್ರು ಆ ಹೆಣ್ಮಗಳಿಗೆ ಕಿಮ್ಮತ್ ಇಲ್ಲ ಇಲ್ರಿಪ್ಪ ಇಲ್ಲ ಯಾಕಂದ್ರೆ ಇವತ್ತು ಇಲ್ಲಿ ಕೂಡಿರುವಂತವ್ರು ಎಲ್ಲಾರು ಅನುಭವಿಸ್ತಾರನೆ ಅದಿರಿ ಏ ಅದಾರಿಪ್ಪ ಅದಾರು ಈಗ ತವ್ರ ಮನಿ ಹೆಣ್ಮಕ್ಳಿಗೆ ಎಷ್ಟ್ ದಿನ ಆಗುದದ ಹೆಂಗಾಗೋದ್ರಿವಾ ಒಂದು ದಿನ ಹೋಗುದದ ಒಂದು ದಿನ ಇರುದದ ಒಂದು ದಿನ ಬರುದದ ಅಕ್ಕ ಅವ್ರ 3 ದಿನದ ಸಂತಿ ತವ್ರ ಮನಿ ನಮದ ಅದ ಬಸನ್ನ ಅಂದ್ರ ಹೆಣ್ಣು ಮಕ್ಕಳಿಗೆ 3 ದಿನದ ಅದಾರಿಪ್ಪ ಹೌದು ನೀವು ಹುಚ್ಚದಿರ ಶಾನೆ ಆದ್ರಿ ಅತ್ತನ್ನ ಯಾಕ ದಿನ ನಿಮಗ್ 15 ದಿನ ತಿಂಗಟ್ಲೆ ನಿಂದ್ರಲೆ ನಿಮ್ಗೆ ಬ್ಯಾಡ ಅಂದಾರನ್ರಿ ಅವ್ರು ಯಾಕೋ ಮುದ್ಕ್ಯ ಇವ್ರು ನೀವು ತಿಂಗಟ್ಲೆ ನಿಂದ್ರಲಿ ನಡೀತೈತಿ ನಮಗ ನಾವೆಲ್ಲ ತಿಂಗಳಗಟ್ಲೆ ನಿಂದ್ರವ್ರ ಕರೆ ಹೌದು ನೀವೇನ ಅನುಭವ ಇದಿರಲ್ಲ ನೀವೆಲ್ಲ ಅನುಭವ ಕೂರ್ಸಿ ನಮಗೆ ಏನತ್ತಿರ ಗೊತ್ತೈತೇನ ಏನತ್ರಿವಾ ತಂಗಿ ಬಂದ್ ಬಾಳ ದಿನ ಆಗೈತಿ ಹೌದು 4 ಚಪಾತಿ ಮಾಡಪ್ಪ ಪದರಾಗ ಕಟ್ಟುವ ನಡಿಬಿಟ್ಟು ಬರ್ತನಂತ ನೀವು ಮಾತಾಡ್ತೀರಿ ಅಕ್ಕ ಅವ್ರ ಯಾಕ ನಾವೇನ್ ಅನ್ಬೇಕತ್ತ ನಾಲ್ರಿ ಮತ್ತ ನಮಗೂ ಹಿಂದ್ ರಿಸ್ಕ್ ಇರ್ತೈತ್ರಿ ನೋಡ್ರಿ ಹೌದು. ಅನ್ನಗಳ ಹಿಂದ ರಿಸ್ಕ್ ಬಾಳ ಕೆಟ್ಟ ಇರ್ತದ ಹೌದ್ರಿವ ಹೌದು ಇವ್ ಹೇಳುವಂತ ಮಾತ ಅಟ್ಟೆ ಸತ್ಯ ಮಾತದ ಹೌದ್ರಿಪ್ಪ ಅದರ ಸಲುವಾಗಿ ದಯವಿಟ್ಟು ಯಾರು ತವ್ರ ಮನೆಗೆ ಬಾಳ ದಿನ ಹೋಗಾಕ್ ಹೋಗ್ಬೇಡ್ರಿ ಈಗೇನ್ ಬಸ್ ಫ್ರೀ ಅದಾವ ದಿನ ಹೋಗಿ ತರ್ತಾರಲ್ರಿ ಬಸವಣ್ಣ ಏನ್ರಿವಾ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಎಲ್ಲಿ ತನ ಆಗತ್ತದ ಎಲ್ಲಿ ತಕರಿವಾ ಹೆಣ್ಣು ಮಕ್ಕಳು ತವ್ರ ಮನಿ ಮೇಲೆ ಎಲ್ಲಿ ತನ ಪ್ರೀತಿ ಇರ್ತಾರಪ್ಪ ಅಂತ ಕೇಳಿದ್ರ ಎಲ್ಲಿ ತಕರಿಪ ಇವತ್ತೊಬ್ಬಕ್ಕಿ ಹೆಣ್ಣು ಮಗಳು ಗಂಡನ ಮನ್ಯಾಗ ಆಸೊತ್ತ ಬ್ಯಾಸೊತ್ತ ತವ್ರ ಮನಿಗೆ ಹಾದಪ್ಪ ಅಂತ ಕೇಳಿದ್ರ ಹೌದು ಬಾಗಲ್ದಾಗ ನಿಂತು ಕರಿತಿರ್ಬೇಕು ಹೌದು ಆ ಮಗಳ ದಾರಿ ನೋಡ್ತಿರ್ಬೇಕು ವಾದ ಕೂಡ್ಲೆ ನಮ್ಮದ ಅನುತನು ಕೇಳ್ತಿರ್ಬೇಕು ಆದ ಕೂಡಲೇ ತುಡುಗಿನ ಗಂಟೆ ಬಿಚ್ಚಿ ಮಗಳ ಕೈಯಾಗ ಕುಡ್ತಿರ್ಬೇಕು ಹೌದು ಹಂಗ ಇತ್ತಪ್ಪ ಅಂತ ಕೇಳಿದ್ರ ಹೆಣ್ಣಿನ ಜನ್ಮಕ್ಕ ತವ್ರ ಮನಿ ಲೇಸ್ ಅದ ಹೌದ್ ಹೌದು ಎಲ್ಲಿ ತನ ಚಂದದ ಎಲ್ಲಿ ತಕರಿಪ ತಾಯಿ ತಂದಿ ತವ್ರ ಮನ್ಯಾಗ ಬದುಕಿ
ಬಾವ ಇಲ್ರಿ 2 ಮಕ್ಕಳದಾವ ಹ್ಯಾಂಗ್ರದಾರ ನೀವು ಹೆಂಡ್ರ ಮಾತು ಕೇಳಿದ್ರಿ ಅಂದ್ರೆ ನೀವು ಬಾವಗೋಳೆ. ಹೌದು ಬಾವ. ಅದಕ್ಕೆ ನನ್ನ ತಾಯಿ ಬಳಗಕ್ಕೆ ಒಂದು ಮಾತು ಹೇಳುದ ಬಸನ್ನ. ಏನ್ರಿಪ್ಪ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ತವರ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ಹೌದಾ? ಆ ತಾಯಿ ತೀರದ ಮ್ಯಾಗ ಆ ತವ್ರ ಮನಿ ಒಳಗ ಹೆಣ್ಮಕ್ಕಳಿಗೆ ಏನಿಲ್ಲೋ ಅಧಿಕಾರ, ಏನಿಲ್ಲೋ ಅಧಿಕಾರ. ಇದು ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಟ್ತದ್ರಿವ? ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತು ಅರ್ಥ ಆಗ್ಲಿಲ್ಲ. ಇದು ಯಾರಿಗ ಅರ್ಥ ಆಕದ್ರಿಪ್ಪ? ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ಹೌದು ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ಮದುವೆಯಾಗಿ ಗಂಡನ ಮನೆಗೆ ಹೋದ ಕಾಲಕ್ಕ ಹೌದಾ ಗಂಡನ ಮನೆಯನ್ನ ಕಷ್ಟ ತಾಳಲಾರ್ದೆ, ಹೌದು ಗಂಡನ ಪ್ರೀತಿ ಕಾಳಲಾರ್ದೆ, ಅತ್ತಿ ಮಾವರ ಕಾಟ ತಾಳಲಾರ್ದೆ ಆ ಹೆಣ್ಣು ಮಗಳ ಗಂಡನ ಮನ್ಯಾಗ ಕೂತು ವಿಚಾರ ಮಾಡ್ತಾಳ. ಏನತ್ರಿಪ್ಪ? ಇವತ್ತು ನನ್ನ ತವ್ರ ಮನಿ ಒಳಗ ನನ್ನ ತಾಯಿ ಸತ್ರ ಏನಾಗ್ಯದ? ನಮ್ಮ ಅಣ್ಣ ತವ್ರ ಮನೆಗೆ ಕರೀಲಿಕ್ಕಂದ್ರ ಏನಾಗ್ಯದ? ನಮ್ಮ ಅಣ್ಣದಾನ, ನಮ್ಮ ಅಣ್ಣನ ಏಂತದಾಳ, ನಮ್ಮ ಅಣ್ಣನ ಮಕ್ಕಳದಾವ ತಿಳ್ಕೊಂಡು ಅಣ್ಣನ ಮೇಲೆ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ಆ ಹೆಣ್ಣು ಮಗಳ ಗಂಡನ ಮನಿ ಬಿಟ್ಟು ಓಡೋಡಿ ಓಡೋಡಿ ತವ್ರ ಮನಿ ಬಾಗಿಲ್ದಾಗ ಬಂದ ನಿತ್ರ ಅಣ್ಣ ಅಣ್ಣನ ಹೆಂಡತಿ ಆ ಪರದೇಶಿ ಮಗಳನ್ನ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ, ಬಾ ತಂಗಿ ಒಳಗತ್ತೆ ಒಂದು ಮಾತು ಕರೀಲಿಲ್ಲ. ಅವಾಗ ಏನ್ ನಿಂದಿರ್ತಾಳ್ರಿಪ್ಪ ಹೆಣ್ಣು ಮಗಳು? ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತಾಯಿನ ಕಳ್ಕೊಂಡು ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವು ಆಗಂಗ ಮಾತಾಡ್ಸ್ಕೊಂಡಿರಲ್ಲ, ಅವರಿಗೆ ಮಾತ್ರ ತಾಯಿ ಅನ್ನೋದು ಪರದೇಶಿತನ ಏನನ್ನೋದ ಅರ್ಥ ಆಗ್ತದ, ಏನನ್ನೋದ ಅರ್ಥ ಆಗ್ತದ. ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ? ಅಂತ ಪರದೇಶಿ ಮಗಳು ತವ್ರ ಮನೆಯ ಅಂಗಳದಾಗ ನಿತ್ತು ಭಗವಂತಗ ಬೈತಾಳು. ಏನತ್ರಿಪ್ಪ? ಯಪ್ಪ ಭಗವಂತ, ಅಂತ ಪಾಪನ ಏನ್ ಮಾಡೀನು? ಇನ್ನ ನನಗ ತಿಳಿಲಾರು ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕೆ ತಾಯಿ ಪರದೇಶಿ ಮಗಳಿಗೆ ಗಂಡನ ಮನೆಯಾಗ್ರಿ ಸುಖ ಆದಿತ್ತ ತಿಳ್ಕೊಂಡು ಗಂಡನ ಮನೆಗೆ ಹೋದ್ರ ಗಂಡನ ಪ್ರೀತಿನೂ ನನ್ನಿಂದ ಕಸಗೊಂಡು ಭಗವಂತ. ಹೌದ್ರಿಪ್ಪ. ಕಡಿಕ ಅನ್ನ ಆಸರಕ್ಕಂತೇಳಿ ಅಣ್ಣನ ಮನಿ ಬಾಗಲ್ದಾಗ ಬಂದ ನಿತ್ರ ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ತಂದಿತ್ತಿ ಭಗವಂತ. ಇನ್ನ ಈ ಹೆಣ್ಣಿನ ಜನ್ಮ ಬದುಕಿರ ಏನ್ ಮಾಡುದದ? ನನ್ನ ತಾಯಿ ಮಡಲೊಳಗ ಸೇರಿಸ ಭಗವಂತ ಅಂತೇಳಿ ಭಗವಂತಗ ಬೈತಿದ್ಲು ಅಂತ ಪರದೇಶಿ ಮಗಳು. ಹೌದ್ರಿಪ್ಪ. ನೋಡ್ರಿ, ನೀವು ನಿಮ್ಮ ತವ್ರ ಮನಿಗ್ ಹೋಗಿರ್ತೀರಿ, ಹೌದ್ರಿಪ್ಪ. ಹೋದ ಕೂಡ್ಲೆ ನಿಮ್ಗ ತಾಯಿ ಮಾರಿ ನೋಡ್ಲಿಲ್ಲ ಅಂದ್ರ ಒಂದ್ ತಾಸು ತಾಯಿ ಎಲ್ಲೋ ಬಜಾರ್ಕ್ ಹೋಗಿರ್ತಾಳ. ಹೌದ್ರಿಪ್ಪ. ನನ್ನ ಮಗಳು ಬರ್ತಾಳ ಅಂತ ಹೇಳಿ ನಿಮ್ಗೆ ಸೀರೆ ತರಬೇಕಂತೆ ಬಜಾರ್ಕ್ ಹೋಗಿರ್ತಾಳ. ಒಂದ್ ತಾಸು ತಾಯಿ ಕಾಣ್ಲಿಕ್ಕಂದ್ರ ನೀರಾಗಿನ ಮೀನಾ ತೆಗೆದು ಹೊರಗೆ ಬಿಟ್ಟಂಗ ಆಗ್ತದ. ಹೌದ್ರಿಪ್ಪ. ಇನ್ನು ತಡಿಲಾರದಷ್ಟ ಕಷ್ಟ ನೋವುಗಳನ್ನ ಆ ಪರದೇಶಿ ಮಗಳು ಕೂಗಿ ಕೂಗಿ ಹೇಳಬೇಕಂದ್ರು ಕೇಳದಂತ ಜಾಗಕ್ಕ ಬರಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಳ. ಅಂತ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕ್ರಿ? ಹೌದ್ರಿಪ್ಪ. ಅಂತ ಪರದೇಶಿ ಮಗಳ ಅಂಗಳದಾಗ ನಿಂತು ತಾಯಿನ ನೆನೆಸಿ ಹೇಳ್ತಾಳ. ಏನತ್ರಿಪ್ಪ? ಹೆಂಗ ಕೇಳು ಹೇಳ್ರಿವಾ. ಕುಡಿಯ ಮರೆತು ನನ್ನ ಬೆಳೆಸಿ ಕಣ್ಣೀರ ತರಿಸಿ ಮಾಡಿ ಪರದೇಶಿ ಜೀವ ಬಿಡಬಿದ್ದಿ ನನ್ನ ನೋಡಾಕ ಮನಸ್ಸಿಂಗ ಬಂತ ಬಿಟ್ಟೋರಾಕ ಬಿಡಬಿದ್ದಿ ನನ್ನ ನೋಡಾಕ ಮನಸ್ಸಿಂಗ ಬಂತ ಬಿಟ್ಟೋರಾಕ. ನನ್ನ ದೂರದ
ಆ ತಾಯಿ ಕಳ್ಳನಂತದು ಬಾಳ ಕೆಟ್ಟಿರ್ತದ. ಹೌದ್ರಿಪ್ಪ. ದಯವಿಟ್ಟು ಇಂತ ಕೂಡಿದ ಸಭದಾಗ ನಮ್ಮ ಅವ್ವೋಡ ಕಣ್ಣಾಗ ನೀರ್ ಹಾಕಬೇಡ್ರಿ. ಯಾಕಪ್ಪ ಕೇಳಿ ಇಲ್ಲಿ ಕೂಡಿರುವಂತ ನಮ್ಮ ಅಣ್ಣತಮ್ಮರಿಗೆ ಒಂದು ಮಾತು ಏನ್ ಹೇಳೋದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕಂತ್ರಿಪ್ಪ? ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ, ಹೌದಾ, ಗಂಡನ ಮನ್ಯಾಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ, ಹೌದಾ, ನಿಮ್ಮ ಮನಿ ಬಾಗಲ್ದಾಗ ಬಂದು ನಿಂತ ಕಾಲಕ್ಕ ಏನ್ ಮಾಡತ್ರಿಪ್ಪ? ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಸೀರೆ ಕೊಡ್ಬೇಡ್ರಿ, ಜಂಪರ್ ಕೊಡ್ಬೇಡ್ರಿ. ಮತ್ತೆ ಏನ್ ಕೊಡತ್ರಿವ? ಆ ತಾಯಿಯ ಪರದೇಶ ಮಗಳಿಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕವಾ ತಂಗಿ ಆರಾಮದೆ ಅಂತ ಎರಡು ಅನುತ್ತನ ಮಾತು ಕೇಳ್ರಿ. ಸತ್ಯ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ, ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅದಕ್ಕೆ ಬಸನ್ನ ನನ್ನ ತಾಯಿ ಕಳ್ಳಂತದು ಹೆಣ್ಮಕ್ಳಿಗೆ ಬಾರಿ ಹೆಚ್ಚಿನ ಮಹತ್ವದ. ಅಕ್ಕವ್ರ, ಯಾಕ ತಾಯಿನ ಅಳಿಸೇರಿ ಅಂದ್ರೆ ನಿಮ್ಗ್ ಸುಖ ಆಗಂಗಿಲ್ರಿ. ಯಾಕ ನಿಮಗ್ ಪಾಪ ಬಾಳ ಹತ್ತದ್ರಿ. ಪಾಪ ಹತ್ತಬೇಕಾದ್ರೆ ಅವ್ರ ಹಂಗ ಹಂಗಿಲ್ಲ, ಅವ್ರ ಮನಸ್ಸಿಗೆ ಹೋಗಿ ಆ ಮಾತು ಅನುಭವ ಆಗಿರ್ಬೇಕು. ಅಕ್ಕವ್ರ, ಯಾಕ ಅವಾಗ ಹೇಳಾಕ್ತಾರನ್ರಿ, ಮತ್ತ ಕಣಿಗೆ ಅದು ಉಗುಳಾದು ಹಚ್ಕೊಂಡಾರ ನೋಡ್ರಿ. ನೀ ನಾನು ಬಡಿಸಿ ಅದಕ್ಕೆ ಈಗ ಕ್ಯಾಲಿ ಮುಗಿಸಿ ನಮ್ಮ ಕಾಕರಿಗೆ ಪಾಲಿ ಹೋಗ್ತದ. ಮತ್ತ ಮುಂದಾಗ ದೈವ ಯಾವ ರೀತಿ ದಾರಿ ತೋರಿಸ್ತಾರಲ್ಲ ಆ ರೀತಿ ನೋಡಕ್ ಬರ್ತದೆ. ಓಕೆ ಓಕೆ ಓಕೆ, ಹೆಂಗ ಕೇಳು ಹೇಳ್ರಿ. ಅರ್ಬನವಾಡಿ ಗ್ರಾಮಕ್ಕ ಭಕ್ತರ ಬರ್ತಾರ ಭಕ್ತಿ ತುಂಬಿ ತುಳಕತೈತಿ ಮುಚ್ಚಾನ ಅರ್ಬನವಾಡಿ ಗ್ರಾಮಕ್ಕ ಭಕ್ತರ ಬರ್ತಾರ ಭಕ್ತಿ ತುಂಬಿ ತುಳಕತೈತಿ ರೊಕ್ಕ ಕೊಟ್ಟಾರ ಸರಿ.